फक्त 2,000 रुपयांच्या कारणावरून मित्राचा खून करणाऱ्या आरोपीला सौदत्ती पोलिसांनी अटक करण्यात यश मिळवलंय। होय, मखतूम साब नदाफ वय 34 राहणार नरगुंद तालुक्यातील कलकेरी आणि आरोपी रफिक हे दोघे मिळून गवंडीचे काम करत होते। एका घराच्या इमारतीचे काम पूर्ण केल्यानंतर मालकाकडून 2,000 रुपये मिळाले होते। त्यातील 200 रुपये रफिकने मखतूम साबला दिले, मात्र मखतूम साबने मला पूर्ण 2,000 रुपये हवेत, मला कपडे विकत घ्यायचे आहेत असे सांगितले। त्यावरून दोघांमध्ये किरकोळ वाद झाला। दारूच्या नशेत असताना या पैशाच्या वादातून रफिकने मखतूम साबच्या डोक्यावर दगड मारून हत्या केली आणि घटनास्थळावरून फरार झाला। मात्र अवघ्या 2 तासात सौदत्ती पोलिसांनी त्याला अटक करून तुरुंगात डांबले। मखतूम साब याची पत्नी रुखसाना बानरू हिने सांगितले की माझे पती घराचा आधार होते। ते रात्री गवंडी कामासाठी गेले होते। रात्री फोन करून सकाळी येतो असे सांगितले, पण ते परत आलेच नाहीत। ಅವ್ರು ಬೆಳಿಗ್ಗೆ 10 ಗಂಟೆ ಕೆಲಸಕ್ಕೆ ಅಷ್ಟೇ ಬಂದಾರ್ರಿ ಅವ್ರು। ಮತ್ತೊಂದು ಏನು ಗೊತ್ತಿಲ್ಲ ನಮಗೆ, ಕೆಲ್ಸಕ್ಕೆ ಹೋಗಿ ಅಂತೇಳಿ ಬಂದಾರ್ರಿ ಅಷ್ಟೇ। ಅವ್ರು ಗಂಟೆ ಕೆಲಸ ಮಾಡ್ತಿದ್ರು ರೀ। ಅವ್ರ ಮಗನ ಒಬ್ಬನ ಕರ್ಕೊಂಡು ಕೆಲ್ಸಕ್ಕೆ ಬಂದಾರ್ರಿ। ಇವ್ರ ಮನೋಳ್ಯಾರು ಯಾರು ಬಂದಾರ ಅಂತ ಗೊತ್ತಿಲ್ಲ ರೀ ನಮಗೆ, ಅವ್ರು ನೋಡಿನೇ ಇಲ್ಲ ರೀ। ಅವ್ರು ರಾತ್ರಿ 9 ಅವ್ರಿಗೆ ಅಟ್ಟು ಫೋನ್ ಹಚ್ಚಾರ್ರಿ, ನಾ ಇಲ್ಲೇ ವಸ್ತಿ ಇರ್ತಾನೆ ಮುಂಜಾನೆ ಬರ್ತಾನೆ ಅಂತ ಇಷ್ಟ ಅಂದಾರ್ರಿ। ಮತ್ತು ಅವ್ರು ಹಿಂಗೆ ಆಗಿದ್ದ ಈಗ ನೋಡಕ್ಕೆ ಬಂದಿದ್ದಾರೆ ನಾವು, ಮತ್ತೊಂದು ಏನು ಗೊತ್ತಿಲ್ಲ ರೀ ನಮಗೆ। ಬೆಳಗ್ಗೆ ಫೋನ್ ಹಚ್ಚಾರ, ಫೋನ್ ಸ್ವಿಚ್ ಆಫ್ ಐತಾರೆ ಅವ್ರು। ಕೆಲ್ಸಕ್ಕೆ ಅವರೇ ಹಿಡ್ದಿದ್ರು ರೀ, ಚುಳ್ಕ್ಯಾಗ ಕೆಲಸ ಮಾಡ್ತಿದ್ರು ರೀ ಅವರು। ಬೆಳಗ್ಗೆ ಬಂದಾರ್ರಿ 10 ಗಂಟೆಗೆ ರೀ। ದಿನ ಮಾಡಿ ದಿನ ಬೆಳಗ್ಗೆ ಮನೆಗೆ ಬರ್ತಿದ್ರು, ಸಂಜೆ ಸಾಯಂಕಾಲ ಬರೋದು ಅಂತಾರೆ ಅವ್ರು। ನೀನು ಬಂದಿಲ್ಲ ರೀ, ವಸ್ತಿ ಇರ್ತಾನೆ ಅಂತೇಳಿ ವಸ್ತಿ ಉಳಿದಿದ್ದಾರೆ ರೀ ಅವರು। ಹ್ಞೂ ರೀ, ಫೋನ್ ಮಾಡಿದ್ರು ರೀ 9 ಸುಮಾರು, ಅಲ್ಲೇ ಅದನಂತ ಅಂದ್ರಿ ರೀ। ಇದ್ದು ಈಗ ಒಳ್ಳೆ ಸವತಿ ಬಂದಾರ ಯಾವಾಗ ಅಂತ ನಮ್ಗೆ ಗೊತ್ತಿಲ್ಲ ರೀ। ಏನು ನಮ್ಗೆ ಯಾವುದು ಗೊತ್ತಿಲ್ಲ ರೀ, ಅದು ಯಾರು ಅವ್ರ ಜೋಡಿ ಒಟ್ಟು ಸೌದತ್ತಿ ಯಾರು ಗೌಂಡಿ ಇದು ಮನೋಳ್ಯಾರು ಗೌಂಡ್ಯಾರು ಬಂದಾರಂತ ಇಷ್ಟ ಹೇಳ್ಯಾರ ರೀ ಅವರು। ಅವ್ರು ಬಂದು ಕೆಲಸ ಮಾಡಿ ಹೋಗ್ಯಾರಂತ್ರಿ, ಅಲ್ಲಿ ಕೆಲಸ ಮಾಡಿದಾರೆ ಅವ್ರು, ಗೌಡ್ರು ಅದಾರ ನೋಡ್ರಿ। ಏನು ಸಂಶಯ ಯಾವುದು ಏನು ಇಲ್ಲ ರೀ ಅವ್ರಿಗೆ, ಮತ್ತು ಜಗಳ ಪಗಳ ಮಾಡೋಂತಾರಲ್ರಿ ಅವ್ರು। ಅವ್ರು ಎದಕ್ಕೆ ಬಂದಾರ ಅಂತ ಗೊತ್ತಿಲ್ಲ, ಸವತಿ ಬಂದಿದ್ದ ಗೊತ್ತಿಲ್ಲ ರೀ ನಮಗೆ। ಅವ್ರ ಚುಳ್ಕೆ ಒಟ್ಟು ಕೆಲಸ ಕಟ್ಟ ಬಂದಿದ್ದ ಕರೆ ಗೊತ್ತು ರೀ, ಇಲ್ಲಿ ಎದಕ್ಕೆ ಬಂದಾರ ಏನು ಮಾಡ್ಯಾರ ಅಂತ ನಮ್ಗೆ ಏನೂ ಗೊತ್ತಿಲ್ಲ ರೀ। ಮಕ್ಳು ಇಬ್ಬರು ಅದಾರ ರೀ। ನಮ್ಮ ಹೆಸರು रुखसाना बानरू। निसार अहमद यांनी सांगितले की मखतूम साब कुणासोबतही वाद घालत नव्हते। कामासाठी गेलेल्या मुन्नवळी येथील गवंडीने त्याचा खून केला। ಅವ ಕಲ್ಕೆರೆಯಾಗ ಇರ್ತಿದ್ರಿ ಇಂತಿಪುರಾಗ। ಅವ್ನು ಲಗ್ನ ಆಗಿ 15 ವರ್ಷ ಆಯ್ತು। ಅವ ಊರು ಬಿಟ್ಟು ಒಂದು 6-7 ವರ್ಷದ ಮೇಲೆ ಆಯ್ತು। ಅವಲ್ಲೇ ಗೌಂಡಿ ದಗದ ಮಾಡ್ಕೊಂತ ಇರ್ತಿದ್ರಿ, ನಾವಿಲ್ಲಿ ಮುನ್ನೊಳಗೆ ಇರ್ತಿದ್ರಿ। ಅವ್ನು ಸುದ್ದಿ ನಮ್ಗೆ ಏನು ಗೊತ್ತಾಕಿರ್ಕಿಲ್ಲ ರೀ। ಅವ್ನು ಪುರ್ತಕ್ಕೆ ನಾವಿದ್ದು, ನಮ್ಮ ಪುರ್ತಕ್ಕೆ ನಾವಿದ್ದು ರೀ। ಇವತ್ತು ಮುಂಜಾನೆ ಸಾಹೇಬ್ರು ಏಕದಮ್ ಫೋನ್ ಹಚ್ಚಿರಿ, ಇಲ್ಲ ಹಿಂಗಾಗೈತಿ, ಅರ್ಜೆಂಟ್ ಬಾನಿ ಅನ್ನೋ ಅರ್ಜೆಂಟ್ ಬಾನಿ ಅನ್ನ ಅವ್ರು ಫೋನ್ ಹಚ್ಚನತ್ತಿದ್ದು, ನಾ ಬಡ ಬಡ ಇಲ್ಲಿ ಓಡಿ ಬನ್ರಿ। ಇಷ್ಟಾರು ಗೊತ್ತಾಗಿದ್ದು ನನಗಟ್ಟು ಏನು ಗೊತ್ತಿಲ್ಲ, ಅವ್ರು ಅಲ್ಲೇ ನಾವಿಲ್ಲ ರೀ ಸಾಹೇಬ್ರ। ಏನು ಅವ್ನು ಹಿಂಬಾಲಿದ್ದವ್ರನ್ನ ಹೊಡೆದಾರ ಅನ್ನೋ ಸುದ್ದಿ ರೀ। ಒಟ್ಟು ಒಂದಿಬ್ಬರು ಅವ್ರು ಯಾರು ಹೊಡೆದವ್ರು ಏನು ಹೊಡೆದಾರ ಅನ್ನೋದು ಇನ್ನೂ ಗೊತ್ತಿಲ್ಲ। ಅವ್ನು ಹಿಂಬಾಲಿ ಕೆಲಸ ಮಾಡೋರನ್ನ ಹೊಡೆದಾರ ಅನ್ನೋ ಸುದ್ದಿ ಅದು ನಾ ಗೊತ್ತು। ನಾವು ಮುನ್ನೊಳಗಿರೋವ್ರಿ, ನಾ ಇಲ್ಲೇನು ಇಲ್ಲಿದ್ದೇನು ಗೊತ್ತಾರ ನನಗೆ। ಇವತ್ತು ಅಲ್ಲಿ ಹೇಳಿದಾಗ ಗೊತ್ತಾರ ನನಗೆ ಸುದ್ದಿ ರೀ। ಅವ್ನು ಗೊಂಡಿ ದಗದ ಮಾಡ್ತಿದ್ರಿ, ಅವ್ರು ಚುಳ್ಕ್ಯಾಗ ದಗದ ಮಾಡತ್ತಿದ್ರಿ। ಅವ್ರದ್ದು ಕಲ್ಕೆರೆಯಾಗ ದಗದ ಮಾಡೋದು ಚುಳ್ಕ್ಯಾಗ ರೀ। ಇಲ್ಲಿ ಎದಕ್ಕೆ ಬಂದ್ರು ಅನ್ನೋದು ಗೊತ್ತಿಲ್ಲ ರೀ ನನಗೆ। ಇಲ್ಲಿ ಅವ್ರಿಬ್ಬರು ಕುಡಿಕ್ಯಾಸ, ಅವ್ರು 3 ಮಂದಿ ಕುಡಿಕ್ಯಾಸ। ಅವ್ರು ಇಲ್ಲಿ ಯಾವ್ದಕ್ಕೆ ಬಂದರು, ಇಲ್ಲಿ ಯಾಕೆ ಬಂದುಬಿದ್ದು ಅನ್ನೋದು ಗೊತ್ತಿಲ್ಲ ರೀ ನನಗೆ। ಇನ್ನು ಅವ್ರನ್ನ ಆರೋಪಿಕೊಂಡು ಕೇಳಿದಾಗ ಗೊತ್ತ ನೋಡ್ರಿ। 3 ಜನ ಇದ್ದರು? 3 ಜನ ಇದ್ರಂತ ಅವರು। ಇವ್ ತಿರ್ಕೊಂಡು ಹಬ್ಬ ಅವ್ರಿಬ್ರು ಇದ್ರಂತ ನನಗೆ ಮಾಹಿತಿ ಸಿಕ್ಕಿದ್ರಿ। ಕಲ್ ತೊಗೊಂಡು ಹಾಕ್ಯಾರಂತ। ಅದು ವೈಯಕ್ತಿಕ ಜಗಳ ನನಗೆ ಗೊತ್ತಿಲ್ಲ ರೀ। ನಾ ಮುನ್ನೊಳಗ್ರ ಅವ್ರು ಕಲ್ಕೆರೆಯಾಗ್ರಿ। ಅವ್ನು ವೈಯಕ್ತಿಕದ ನನಗೇನು ಗೊತ್ತು ರೀ। ಅವ್ನು ಬರೋದನ್ನ ಯಾವಾಗ 6 ತಿಂಗಳು ವರ್ಷಕ್ಕೊಮ್ಮೆ ಬರ್ತಿದ್ದ, ಭೇಟಿ ಹಾಕಿದ್ದ, ಮಾತಾಡ್ತಿದ್ದ, ಹೋಗಿದ್ದ, ಇಷ್ಟ ಕರೆ ರೀ। ಅವ್ನ ಜೀವನದಾಗ ಅವಿದ್ದ, ನಮ್ಮ ಜೀವನದಾಗ ನಾವಿದ್ದು ರೀ। ಅವ್ಗೆ 2 ಹುಡುಗರು ಪಾಪ ಸಣ್ಣ ಹೋದವ್ರು। ಅವು 15 ವರ್ಷ ಆತ್ರಿ, 15 ವರ್ಷ ಆತ್ರಿ ಲಗ್ನ ಆಗಿರಿ। निसार अहमद ರೀ। हुसेन साब यांनी सांगितले की मखतूम साब अत्यंत शांत स्वभावाचे होते। सकाळी येतो म्हणून गेलेले मखतूम साब परतलेच नाहीत। ಏನು ನಮಗೆ ಜಗಳ ಅನ್ನೋದು ಏನು ಗೊತ್ತಿಲ್ಲ ರೀ। ಅವ ನಿನ್ನೆ ಕೆಲ್ಸಕ್ಕೆ ಹೋಗ್ಕಣಂತೇಳಿ ಹೋಗ್ಯಾನ್ರಿ ಅವ, ಮತ್ತು ಕೆಲಸನೂ ಮಾಡ್ಯಾರು, ಶಂಚನ ಎಲ್ಲನೂ ಅಲ್ಲೇ ಅದಾರ ರೀ ಅವರು। ಮತ್ತು ಒಳ್ಳೆ ಹೊತ್ತೂರಾಗ ಅಂತಾರೆ ಈ ಸೇಮ್ ಸುದ್ದಿ ಬಂದೈತೆ ನೋಡ್ರಿ। ಅದು ಮನ್ಯಾಗ ಫೋನ್ ಹಚ್ಚಿ ಹೇಳ್ಯಾರು, ನಾ ನೈಟ್ ಕೆಲಸ ಮಾಡತ್ತಾನ ಅಂತ ಹೇಳ್ಯಾರ। ಮತ್ತು ಅವರು ಕರ್ಕೊಂಡು ಇಲ್ಲಿ ಹಿಂಬಾಲ್ ಕರ್ಕೊಂಬಂದು ಹಿಂಗೆ ಮನೆ ಮಾಡಿ ಹೋಗ್ಯಾರ ಅವ್ರು।
ದೋಸ್ತರತಿ ಏನಿಲ್ಲ ರೀ, ಅವ್ರ ಕೆಲ್ಸಕ್ಕೆ ಹೋಗ್ಯಾರ ರೀ. ಅವ್ನು ನಿಂಬಲ್ಲಿ ಅವ್ರು ಕರ್ಕೊಂಬಂದು ಇಲ್ಲಿ ಏನು ಮನೆ ಮಾಡಿಗ್ಯಾರ ರೀ. ಕೂಡಿ ಅಂತೂ ಇಲ್ಲ ರೀ, ಅವ್ರಿಗೆ ಕೆಲ್ಸಕ್ಕಾಗಿ ದುಡಿಯೋಕೆ ಹೋದಾರ ರೀ ಅವ್ರಿಗೆ ಅವ್ನ ಕಡೆ. ಹಾಂ ರೀ, ಅವರು ಗೌಂಡಿ ಕೆಲಸನ ಮಾಡ್ತಿದ್ದರು. ಅವ್ರು ಒಬ್ಬ ಗೌಂಡಿ ಓದ್ ಲೇಬರ್ ಇದ್ದರು ಅವ್ರು. ಅವ್ನು ನಿಂಬಲ್ಲಿ ಪಗಾರ್ಲಿ ದುಡಿಯಾಕ ಅಂತೇಳಿ ಬಂದ ಕೆಲಸ ದುಡೋ ಸಂಚಾನ ನಾವು ಅಲ್ಲೇ ನೈಟ್ ಕೆಲಸ ಮಾಡ್ತೇವೆ ಅಂತ ಹೇಳ್ಯಾರ ರೀ. ನಮ್ಮ ಅಣ್ಣನ ಮಗನ ಹೋಗ್ಯಾನ ರೀ ಕೆಲ್ಸಕ್ಕಲ್ಲೇ. ನೈಟ್ ಕೆಲಸ ಮಾಡ್ತೇವೆ ಅಂತೇಳಿ ಆ ಹುಡುಗನ ಊರಿಗೆ ಕಳ್ಸ್ಯಾರು. ತಾವು ಅಲ್ಲಿ ಹೇಳೋದು ಕೆಲಸ ಅವ್ನು ನಿಂಬಲ್ಲಿ ಸುಮ್ಮನೆ ಇರ್ಬೇಕಲ್ಲ ಇವ್ರು. ಅವನು ತೊಗೊಂಡು ಇಲ್ಲಿ ಬಂದು ಏನು ಮನೆ ಮಾಡಿಗ್ಯಾರ ರೀ ಇವ್ರು. ಅವ್ರು ಎದಕ್ಕೆ ಬಂದಾರ ಅನ್ನೋದು ನಮಗೂ ಇನ್ಕರು ಗೊತ್ತಿಲ್ಲ ರೀ ಸರ್. ಅದು ಅವು ಏನು ಹೇಳಿಕಿಲ್ಲ ರೀ ನಮ್ಗೆ. ಮನ್ಯಾಗ ಫೋನ್ ಹಚ್ಚಿ ಹೇಳ್ರಿ ರಾತ್ರಿ 10 ಗಂಟೆಗೆ ನಾ ನೈಟ್ ಕೆಲಸ ಮಾಡತ್ತೀನಿ ಇಲ್ಲೇ ವಸ್ತಿ ಅದಂತ ಅವ್ರಿಗೆ ಹೇಳ್ರಿ. ಕೆಲ್ಸಕ್ಕೆ ಚುಳ್ಕ್ಯಾ ಕೆಲಸ ಮಾಡ್ಯಾರ ರೀ ಅವರು ನೈಟ್ ರೀ. ಅಟ್ರು ಕೆಲಸ ಕುಡಿ ಕೆಲಸ ಮಾಡ್ಯಾರ ಅವ್ರು. ಒಟ್ಟು ಇಲ್ಲಿ ರಾತ್ರಿ ಬಂದಾರ ರೀ ಅವ್ರು. ಅವರು ಮುನ್ನೋಳ್ಯಾರ ಕನ್ಫರ್ಮ್ ಆಗೈತೆ ರೀ ಈಗ. ಅದು ಹ್ಞೂ ರೀ, ಒಂದು ಊರ. ಇವ ನಮ್ಮ ತಮ್ಮ ಕಲಿಕೆರೆಯಾಗಿದ್ದ 10 ವರ್ಷ ಸನಿ ಆಗೈತೆ ರೀ ಈಗ. ಅದು ಹ್ಞೂ ನಾವು ಬೇರೆ ಬೇರೆ ಮಾಡ್ತಿದ್ವಿ ಸರ. ಹಾಂ ರೀ, ಅವ್ರು ಇಲ್ರಿ ಈಗ 2 ದಿವಸ ಆಗಿತ್ತು ರೀ ಅವ್ರ ಕಡೆ ಹೋಗಿ ಕೆಲ್ಸಕ್ಕೆ. ಏನು ಜಗಳ ದುಶ್ಮನ್ಗಿರಿ ಏನಿಲ್ಲ ಇಲ್ರಿ ಅವ್ರದ್ದು ನಮ್ದು. ಏನು ದುಶ್ಮನ್ಗಿರಿನೂ ಇಲ್ಲ ಏನಿಲ್ರಿಪ್ಪ. ಆದ್ರೆ ಅವ ಯಾಕೆ ಮಾಡ್ಯಾನ ಅನ್ನೋದು ನಮಗೂ ಗೊತ್ತಾಗಲ್ತೀರಿ. ಅದು ಕನ್ಫರ್ಮ್ ಇಷ್ಟ ರೀ. ಅವ್ರಿಗೆ ಯಾರಿಗೂ 1 ರೂಪಾಯಿ ಕೊಡೋಣವಲ್ಲ, ಯಾರ್ದು ಇನ್ನೂ ತನ್ನ ಕೈಲಿ ಏನು ರೊಕ್ಕ ಖರ್ಚು ಮಾಡಿ ಹೋಗೋ ಮನುಷ್ಯರು ಅವ. ತನ್ನ ಪಾಡಿ ಇನ್ನೂ ಮಂದಿಗೆ ತನ್ನ ಕೈಲೇ ಕೊಟ್ಟು ಕಸ್ ಮಂದಿಗೆ ಚಲೋ ಮಾಡುವ ಆ ದೇವ್ರು ಅವ್ನ ಯಾಕೆ ಅಂತಂದು ಮಾಡಿದವನು ನಮಗೆ ತಿಳಿವಲ್ತ್ರಿ ಈಗ. ನಮ್ಮ ಹೆಸರು ಹುಸೇನ್ ಸಾಬ್ ರೀ. SP भीमाशंकर गुळेद यांचं म्हणणं आहे की मक्तुम साब यांच्यावर दगड टाकून खून करणारा आरोपी रफीक याला अटक करण्यात आली आहे. खुनामागील कारण म्हणजे फक्त 2000 रुपये. ನಮ್ಮ ಸೌದತ್ತಿ ಪಟ್ಟಣದ APMCಯಲ್ಲಿ ನಮಗೆ ಒಂದು ಶವ ದೊರಕುತ್ತೆ. ಆ ಪ್ರಾರಂಭದಲ್ಲಿ ಆ ಶವದ ಪತ್ತೆ ಗುರುತು ಏನೂ ಇರೋದಿಲ್ಲ. ಶವದ ಮೇಲೆ ಯಾರೋ ಒಬ್ಬರು ಕಲ್ಲನ್ನು ಜೀವಂತ ವ್ಯಕ್ತಿ ಮೇಲೆ ಯಾರೋ ಒಬ್ಬರು ಕಲ್ಲನ್ನು ಎತ್ತಿ ಹಾಕಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾಯಿತ್ತು. ಆ ಪ್ರಕಾರವಾಗಿ ನಮ್ಮ ಪೊಲೀಸರು ತಕ್ಷಣ ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಗಿಳಿದ್ರು. ನಂತರ ಕೊಲೆ ತನಿಖೆ ಸಂದರ್ಭದಲ್ಲಿ ನಮ್ಮವರಿಗೆ ಒಂದು CCTV ಫುಟೇಜ್ ಸಿಗುತ್ತೆ. ಮಧ್ಯರಾತ್ರಿ ಇವರು ಇಬ್ಬರು ವ್ಯಕ್ತಿಗಳಲ್ಲಿ ಬಂದಿರ್ತಾರೆ. ನೋಡಲಿಕ್ಕೆ ಆ ಬಿಹೇವಿಯರಲ್ಲಿ ಅವರಿಬ್ಬರು ಗೆಳೆಯರು ಅನ್ನೋ ರೀತಿ ಕಾಣಿಸ್ತಾ ಇರುತ್ತೆ. ಕೆಲವೊಂದು ಹೊತ್ತಿನ ನಂತರ ಒಬ್ಬ ವ್ಯಕ್ತಿ ಕಲ್ಲು ತೊಗೊಂಡು ಬರೋದು ಕಾಣಿಸುತ್ತೆ. ಸೊ ಆ ಒಂದು ಆಧಾರದ ಮೇಲೆ ನಮ್ಮ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಿ ನೆಕ್ಸ್ಟ್ 2-3 ಅವರ್ಸಲ್ಲಿ ಆ ವ್ಯಕ್ತಿ ಯಾರು ಅನ್ನೋದನ್ನು ಪತ್ತೆ ಹಚ್ತಾರೆ. ಮೊದಲು ಮೃತನಾದಂಥ ವ್ಯಕ್ತಿ ಅವನು ಅಲ್ಲೇ ಪಕ್ಕದ ನರಗುಂದ ತಾಲೂಕಿನ ಕಲ್ಕೆರೆಯವನು ಮಕ್ತುಮ್ ಸಾಬ್ ನದಾಫ್ ಅಂತ ಹೇಳಿ 34 ವರ್ಷದವನು. ಅವನು ಮೊನ್ನೆ ದಿವಸ ಚುಡುಕಿ ಅನ್ನೋ ಗ್ರಾಮದಲ್ಲಿ ಈ ಗೌಂಡಿ ಕೆಲಸ ಮಾಡಲಿಕ್ಕೆ ಬಂದಿರ್ತಾನೆ. ಆ ಒಂದು ಹಿನ್ನೆಲೆಯಲ್ಲಿ ಮತ್ತಷ್ಟು ವಿಚಾರಣೆ ಮಾಡಲಾಗಿ ಅವನ ಜೊತೆ ಬಂದಿರತಕ್ಕಂಥ ವ್ಯಕ್ತಿ ಮುನವಳ್ಳಿಯ ರಫೀಕ್ ಮೆಣಸಿನಕಾಯಿ ಅನ್ನೋಂಥದ್ದು ಗೊತ್ತಾಗುತ್ತೆ. ನಂತರ ನೆಕ್ಸ್ಟ್ 2-3 ಅವರ್ಸಲ್ಲಿ ಆರೋಪಿಯಾದಂಥ ರಫೀಕ್ ಮೆಣಸಿನಕಾಯನ್ನು ಕೂಡ ನಮ್ಮ ಪೊಲೀಸರು ಹಿಡಿಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಈ ರಫೀಕ್ ಮತ್ತು ಮಕ್ತುಮ್ ಸಾಬ್ ಮೊನ್ನೆ ದಿವಸ ಚುಡುಕಿಯಲ್ಲಿ ಗೌಂಡಿ ಕೆಲಸ ಮಾಡಲಿಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಕೆಲಸ ಮಾಡಿಸ್ಕೊಂಡಿರ್ತಕ್ಕಂಥ ಮಾಲೀಕ ಇವರಿಗೆ 2000 ರೂಪಾಯಿ ಕೊಡ್ತಾನೆ. ಮತ್ತೆ ಬರಬೇಕು ನೆಕ್ಸ್ಟ್ ಡೇ ಅಂತ ಹೇಳಿ. ಅದರಲ್ಲಿ 200 ರೂಪಾಯಿ ಮಾತ್ರ ಮೃತನಾದಂಥ ಮಕ್ತುಮ್ ಸಾಬ್ ರಫೀಕನಿಗೆ ಕೊಡ್ತಾನೆ. ಮತ್ತು ಅದಲ್ಲದೆ ಮತ್ತಷ್ಟು ದುಡ್ಡು ರಫೀಕ್ ಮೆಣಸಿನಕಾಯಿ ಹತ್ರ ಇವನು ಸುಮಾರು 2000 ರೂಪಾಯಿ ಸಾಲನೂ ಕೂಡ ತೊಗೊಳ್ತಾನೆ. ಇಲ್ಲ ನಾನು ಬಟ್ಟೆ ಖರೀದಿ ಮಾಡಬೇಕು, ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ಅಂತ. ಆಯಿತು ಅಂತ ಹೇಳಿ ಅವನು ಆ ದುಡ್ಡನ್ನು ಅವನಿಗೆ ಕೊಡ್ತಾನೆ ರಫೀಕ್ ಮಕ್ತುಮ್ ಸಾಬ್ಗೆ. ರಾತ್ರಿ ಕುಡಿದ್ಬಿಟ್ಟು ಅದೇ ವಿಚಾರದ ಮೇಲೆ ಮಾತಾಡ್ತಾ ಇರಬೇಕಾದ್ರೆ ಅವ್ರ ಮಧ್ಯೆ ಯಾರ್ದು ಎಷ್ಟು ಲೇಬರ್ ಪೇಮೆಂಟ್ ಅನ್ನೋ ವಿಚಾರದಲ್ಲಿ ಭೇದ ಉಂಟಾಗಿ ಭಿನ್ನಾಭಿಪ್ರಾಯ ಉಂಟಾಗಿ ಈ ರಫೀಕ್ ಮೆಣಸಿನಕಾಯಿ ಅವನಿಗೆ ಕೊಲೆ ಮಾಡ್ತಾನೆ. ತುಂಬ ಕ್ಷುಲ್ಲಕ ಕಾರಣ. ಇಡೀ 2000 ರೂಪಾಯಿ ಲೇಬರ್ ಪೇಮೆಂಟ್ ಕೊಟ್ಟಿರ್ತಕ್ಕಂಥದ್ದು ರಫೀಕ್ಗೆ ಸೇರಬೇಕು ಅಂದರೂ ಕೂಡ ಕೇವಲ 2000 ರೂಪಾಯಿಗೆ ಈ ರೀತಿ ಒಂದು ಕೃತ್ಯ ಆಗಿರೋದು ತುಂಬ ದುರ್ದೈವದ ಸಂಗತಿ.
ಈಗಾಗಲೇ ಹೇಳಿದಾಗೆ ರಫೀಕ್ ಮೆಣಸಿನಕಾಯಿನ ನಾವು ಬಂಧನಕ್ಕೆ ಒಳಪಡಿಸಿ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯದ ಮುಂದೆ हाजर ಮಾಡಿದ್ದೇವೆ. एकूणच गवंडी कामासाठी गेलेले मखतूम साब सौदत्ती एपीएमसी मध्ये त्यांच्यासोबत काम करणाऱ्या गवंडीच्या हातून अमानुष हत्येचे बळी ठरले. विनोद कोलकार, KMM मराठी, बेळगाव.